ಸ್ನೇಹಿತರೆ, ನಮಸ್ಕಾರ. ಅಚ್ಚ ಕನ್ನಡದ ನಿರೂಪಕಿ, ಸ್ಪಷ್ಟ ಮಾತುಗಳ ಮೂಲಕ ಕನ್ನಡಿಗರ ಹೃದಯವನ್ನು ಗೆದ್ದಂತಹ ನಿರೂಪಕಿ, ನಟಿಯೂ ಕೂಡ ಹೌದು, ಜೊತೆಗೆ ಸಾಧಕಿಯೂ ಕೂಡ ಹೌದು. ಜೀವನದ ಪ್ರತಿಯೊಂದು ಹಂತವನ್ನು ಅತ್ಯಂತ ಖುಷಿಯಲ್ಲಿ ಜೀವಿಸಿದಂತಹ ಖುಷಿಯ ಜೀವವೂ ಕೂಡ ಹೌದು. ಜೊತೆಗೆ ತನ್ನೆಲ್ಲ ನೋವುಗಳನ್ನು ನಗುವಿನ ಮೂಲಕ ಮರೆತಂತಹ ಮಹಾನ್ ಚೈತನ್ಯ ಇರುಳ್ಳಂತಹ ಛಲಗಾತಿಯೂ ಕೂಡ ಈ ಅಪರ್ಣ. ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಾದರೂ ಕೂಡ ಬೆಳೆದಿದ್ದು, ಜೀವನವನ್ನು ಕಟ್ಟಿಕೊಂಡಿದ್ದು ಬೆಂಗಳೂರಿನಲ್ಲಿ. ಜೊತೆಗೆ ತನ್ನ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಎಲ್ಲಿಯೂ ಕೂಡ ಹೊರ ಸೂಸದೆ ಅಥವಾ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅವರ ಅತ್ಯಂತ ಕ್ಲೋಸ್ ಫ್ರೆಂಡ್ಸ್ಗೂ ಕೂಡ ಗೊತ್ತಿಲ್ಲ. ಅಷ್ಟು ಕ್ಲೋಸ್ ಇದ್ದರೂ ಕೂಡ ಯಾರಿಗೂ ಕೂಡ ಹೇಳದೆ ದಿಟ್ಟವಾಗಿ ತಾನು ತನ್ನ ಪತಿ ಮಾತ್ರ ಅನ್ನುವ ರೀತಿಯಲ್ಲಿ ಎಲ್ಲ ಕಷ್ಟವನ್ನು ಕೂಡ ಅವರಿಬ್ಬರೇ ಎದುರಿಸಿದಂಥ ರೀತಿ ಅದು ವರ್ಣಿಸೋಕ್ಕೆ ಸಾಧ್ಯವಿಲ್ಲ. ಒಂದು ಶ್ವಾಸಕೋಶದ ಕ್ಯಾನ್ಸರ್ನಿಂದ 2 ವರ್ಷಗಳ ಕಾಲ ನಿರಂತರವಾಗಿ ಬಳಲಿ ಕೊನೆಗೆ ನರಳಿ 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 ಜೀವವನ್ನು ಬಿಡುವಂತಹ ಪರಿಸ್ಥಿತಿ ಈ ಅಪರ್ಣ ಅವರಿಗೆ ಬರುತ್ತೆ ಅಂತ ಹೇಳಿದ್ರೆ ಎಂತಹ ದುರಂತ ಇದು ಅಲ್ವಾ? ಅಕ್ಷರಶಃ ಇದು ದುರಾದೃಷ್ಟವಶಾತ್. ಯಾಕೆಂತ ಹೇಳಿದರೆ ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ. 57 ವರ್ಷ ಸಾಯುವ ವಯಸ್ಸು ಕೂಡ ಅಲ್ಲ. ಕನ್ನಡಿಗರ ನೆಚ್ಚಿನ ನಿರೂಪಕಿ, ನಟಿಯಾಗಿದ್ದಂತಹ ಅಪರ್ಣ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳುವಂಥ ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇರುತ್ತೆ. ಆದರೆ ಅದರ ಬಗ್ಗೆ ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಇನ್ನೂ ವಿಶೇಷ ಏನಂತ ಹೇಳಿದ್ರೆ ಅಪರ್ಣ ಅವರ ಅದರಲ್ಲೂ ಕೂಡ ಮೊದಲ ಮದುವೆಯ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿನೇ ಇಲ್ಲ. ಹೌದು, ನಾಗರಾಜ್ ವಸ್ತಾರೆಯವ್ರನ್ನ ಮದುವೆ ಆಗಿರೋದು 2ನೇ ಮದುವೆ. ಅದಕ್ಕೂ ಮುನ್ನವೇ ಅಪರ್ಣ ಅವರು ಒಂದು ಮದುವೆಯನ್ನಾಗಿದ್ದರು. ಆ ಮದುವೆಯ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿನೇ ಇಲ್ಲ. ಇನ್ನು ಅಪರ್ಣ ಅವರಿಗೆ ಇದ್ದರೆ ಎಷ್ಟು ಜನ ಮಕ್ಕಳು, ಇಲ್ಲವಾದರೆ ಯಾಕಿಲ್ಲ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಅಪರ್ಣ ಅವರಿಗೆ ಸಂಬಂಧಪಟ್ಟಂಥದ್ದು ಮತ್ತು ಅಪರ್ಣ ಅವರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬಂದಿದ್ದಾವೆ. ಸಾಕಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಇದು ಇನ್ನೊಂದು ಸೈಡ್ ಆಫ್ ಅಪರ್ಣ ಸ್ಟೋರಿ. ಹಾಗಾದರೆ ಏನಿದು? ಯಾರಿಗೂ ಕೂಡ ಗೊತ್ತಿರದಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಕರ್ನಾಟಕದ ಕನ್ನಡಿಗರ ನೆಚ್ಚಿನ ನಿರೂಪಕಿಯಾಗಿ ಮತ್ತು ಸ್ಪಷ್ಟ ಕನ್ನಡದ ಮೂಲಕ ಸುಸ್ಪಷ್ಟವಾಗಿ ಮಾತನಾಡಿದ ಕನ್ನಡಿಗರ ಹೃದಯವನ್ನು ಗೆದ್ದಂತಹ ಅಪ್ಪಟ ಕನ್ನಡತಿ ಅಂತ ಹೇಳಿದರೆ ಅದು ಅಪರ್ಣ ಅವರ ಬದುಕು ಎಷ್ಟು ಕಲರ್ಫುಲ್ ಆಗಿತ್ತೋ ಅವರ ವೈಯಕ್ತಿಕ ಜೀವನ ಅಷ್ಟೇ ನೋವುಗಳಿಂದ ಕೂಡಿತ್ತು. ನಿರಂತರವಾದಂಥ ನೋವು, ಅದು ಕೂಡ ಒಂದಲ್ಲ ಎರಡಲ್ಲ, ಒಂದಾದ್ಮೇಲೆ ಒಂದು ಅಂತೇಳಿ ಹೇಳ್ತಾರಲ್ಲ, ಹಾಗೆ ನಿರಂತರವಾದಂಥ ನೋವುಗಳ ಹೊಡೆತದಿಂದ ಎದುರಿಸಿ ಬದುಕಿ ಬಂದವರು ಅಪರ್ಣ ಅವರು ಸುದೀರ್ಘವಾಗಿ 57 ವರ್ಷಗಳ ಕಾಲ ಒಂದೊಂದು ಸವಾಲುಗಳ ಜೊತೆಗೆ ಹೋರಾಟವನ್ನು ಮಾಡಿದವರು. ಅಂತಿಮವಾಗಿ 55ನೇ ವಯಸ್ಸಿನಿಂದ 57ನೇ ವಯಸ್ಸಿನವರೆಗೂ ಕೂಡ ಒಂದು ಮಾರಕ ಕಾಯಿಲೆ ವಿರುದ್ಧ ಅಪರ್ಣ ಹೋರಾಟವನ್ನು ಮಾಡ್ತಾರೆ. ಈ ಹಂತದಲ್ಲಿ ಅಪರ್ಣ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಅವರ ಪತಿ ನಾಗರಾಜ್ ವಸ್ತಾರೆ ಅವರು. ಹೌದು, ನಾಗರಾಜ್ ವಸ್ತಾರೆ ಅವರ ಜೊತೆಗೆ ಅಪರ್ಣ ಅವರು ಯಾವಾಗ ಮದುವೆಯನ್ನು ಮಾಡಿಕೊಂಡ್ರೋ ಅದಾದ ಬಳಿಕ ಅಪರ್ಣ ಅವರ ಬದುಕು ಕಂಪ್ಲೀಟಾಗಿ ಬದಲಾಗ್ತಾ ಹೋಯಿತು. ಕಾರಣ ಏನು ಅಂತ ಹೇಳಿದರೆ ಇವರಿಬ್ಬರ ಬದುಕು ಅಥವಾ ಇವರಿಬ್ಬರ ಚಿಂತನೆ, ಇವರಿಬ್ಬರ ಜೀವನ ಶೈಲಿ ಎಲ್ಲವೂ ಕೂಡ ಸೇಮ್ ಟು ಸೇಮ್. ಹಾಗಾಗಿ ಆಮೇಲೆ ನಾಗರಾಜ್ ವಸ್ತಾರೆ ಅವರಿಗೂ ಕೂಡ ಸಾಹಿತ್ಯದ ಬಗ್ಗೆ ಅಪಾರವಾದಂಥ ಪ್ರೀತಿ. ಕವಿಯೂ ಕೂಡ ಹೌದರು, ಸಾಹಿತಿಯೂ ಕೂಡ ಹೌದು, ಜೊತೆಗೆ ಅವರೊಬ್ಬರು ವಿಶೇಷವಾದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು, ಅಂಕಣಕಾರನೂ ಕೂಡ ಹೌದು. ಹೀಗಿರುವಂಥ ನಾಗರಾಜ್ ವಸ್ತಾರೆ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಇವರಿಗೆ ಬೆನ್ನೆಲುಬಾಗಿ ನಿಂತಿದ್ದರು. 1966-67ರಲ್ಲಿ ಜನಿಸಿದಂತಹ ಅಪರ್ಣ ಚಿಕ್ಕಮಗಳೂರಿನ ಪಂಚನಹಳ್ಳಿ, ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ಜನಿಸ್ತಾರೆ. ನಂತರ ಹಂತವಾಗಿ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ತಾ ಹೋಗ್ತಾರೆ. 1989ರಲ್ಲಿ ನಿರೂಪಕಿಯಾಗಿ ಕಿರುತೆರೆಗೆ ಕಾಲಿಡ್ತಾರೆ. ಅದಾದ ಬಳಿಕ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಸಿನಿಮಾದಲ್ಲಿ ಚಿತ್ರರಂಗವನ್ನು ಪ್ರವೇಶ ಪಡಿತಾರೆ. ಆದರೆ ಈ ಚಿತ್ರರಂಗವನ್ನು ಪ್ರವೇಶ ಪಡೆಯುವಂಥ ಹಂತದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಇವರಿಗೆ ಯಾಕೆ ಅವಕಾಶವನ್ನು ಮಾಡಿಕೊಟ್ರು ಅಷ್ಟು ಮಾತ್ರವಲ್ಲ, ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇದೇ ಪುಟ್ಟಣ್ಣ ಕಣಗಾಲ್ ಅವರು ಅಪರ್ಣ ಅವರ ತಂದೆಗೆ ಒಂದು ಮಾತನ್ನು ಹೇಳಿದರು. ಆ ಮಾತನ್ನು ಕೇಳಿದ್ರೆ ನಿಮಗೆ ಇನ್ನಷ್ಟು ಶಾಕ್ ಆಗುತ್ತೆ. ಹೌದು, ಅಂತಹ ಮಾತನ್ನೇ ಪುಟ್ಟಣ್ಣ ಕಣಗಾಲ್ ಹೇಳಿದರು. ಹೌದು, ಇವತ್ತು ಸಾಕಷ್ಟು ವಿಚಾರಗಳು ಅಪರ್ಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದ್ದಾವೆ. ಅವರ ಬದುಕಿನ ಇನ್ನೊಂದು ಭಾಗ ಅಂದರೆ ನಾವೆಲ್ಲರೂ ಕೂಡ ತೆರೆ ಮುಂದಿನ ಭಾಗ ಅಥವಾ ಒಂದಷ್ಟು ವಿಚಾರಗಳನ್ನು ಮಾತ್ರ ನೋಡಿದ್ವಿ, ತಿಳ್ಕೊಂಡಿದ್ವಿ. ಆದರೆ ಸಾಕಷ್ಟು ಜನರಿಗೆ ಗೊತ್ತಿರದಂಥ ಒಂದಷ್ಟು ವಿಚಾರಗಳಿದ್ದಾವೆ. ಅದನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ. 1, ಮದುವೆಯ ವಿಚಾರ. 2, ಮದುವೆ ಆದ ಬಳಿಕ ಅವರ ಮಕ್ಕಳು ಮತ್ತು ಸಂಸಾರ ಮುಂದುವರಿಕೆಯ ವಿಚಾರ. ಇದರ ಬಗ್ಗೆ ನಾನು ಇವಾಗ ಮಾತಾಡಬೇಕು. ಅಪರ್ಣ ಅವರ ತಂದೆ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ. ಅವರು ಪತ್ರಿಕೆಯೊಂದರ ಪುರವಣಿಯ ಸಂಪಾದಕಿ ಆಗಿದ್ದರು.
ಹಾಗಾಗಿ ಅವರಿಗೆ ಉತ್ತಮವಾದಂಥ ಕಾಂಟ್ಯಾಕ್ಟ್ಸ್ ಇತ್ತು. ನಾರಾಯಣ ಸ್ವಾಮಿ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಒಳ್ಳೆ ಸ್ನೇಹಿತ. ಇಬ್ಬರು ಕೂಡ ತುಂಬ ಆತ್ಮೀಯರಾಗಿದ್ದರು. ಈ ಕಾರಣದಿಂದನೇ ಅಪರ್ಣ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ರು ಪುಟ್ಟಣ್ಣ ಕಣಗಾಲ್. ಯಾಕಂತ ಹೇಳಿದ್ರೆ ನನ್ನ ಸ್ನೇಹಿತನ ಮಗ ಅಂಥೇಳಿ. ಯಾವಾಗ ಪುಟ್ಟಣ್ಣ ಕಣಗಾಲ್ ಅವರು ಕೊನೆಯ ಚಿತ್ರ ಮಸಣದ ಹೂ ಸಿನಿಮಾದಲ್ಲಿ ಅಪರ್ಣ ಅವರಿಗೆ ಅವಕಾಶವನ್ನು ಕೊಟ್ಟರು. ಆ ಸಿನಿಮಾದಲ್ಲಿ ಡೈರೆಕ್ಷನ್ ಮುಗಿದ ಬಳಿಕ ಒಂದು ಮಾತನ್ನು ನಾರಾಯಣ ಸ್ವಾಮಿ ಅವರಿಗೆ ಅಂದರೆ ಅಪರ್ಣ ಅವರ ತಂದೆಗೆ ಹೇಳಿದ್ರಂತೆ. ಅದೇನು, ನೀನು ಯಾವುದೇ ಕಾರಣಕ್ಕೂ ಕೂಡ ಅಪರ್ಣಗೆ ಮದುವೆ ಮಾಡಿಸ್ಬೇಡ ಅಂತೇಳಿ. ಈ ನಡುವೆ ಒಂದು ವಿಚಾರವನ್ನು ಕೂಡ ಇಲ್ಲಿ ನಾರಾಯಣ ಸ್ವಾಮಿಯವರು ಪುಟ್ಟಣ್ಣಗೆ ಹೇಳಿದರು. ಇಲ್ಲ, ನನಗೆ ನನ್ನ ಮಗಳನ್ನು ಸಿನಿಮಾ ರಂಗಕ್ಕೆ ಕಳ್ಸೋಕ್ಕಿಷ್ಟ ಇಲ್ಲ, ನಾನು ಕಳಿಸೋದಿಲ್ಲ ಅಂತೇಳಿ ಹಠ ಹಿಡಿದು ಕೂತಿದ್ರಂತೆ. ಆಗ ಪುಟ್ಟಣ್ಣ ಕಣಗಾಲ್ ಹೇಳ್ತಾರಂತೆ, ಇಲ್ಲ, ನಿನ್ನ ಮಗಳನ್ನು ಕಳಿಸು, ಅವಳು ಒಳ್ಳೆ ನಟಿ, ಅವಳಲ್ಲಿ ಒಳ್ಳೆ ಕಲೆ ಇದೆ, ಅದನ್ನು ಪ್ರೋತ್ಸಾಹಿಸು ಅಂತೇಳಿ ಮನವೊಲಿಕೆ ಮಾಡಿ ಅವಕಾಶವನ್ನು ಕೊಡ್ತಾರೆ. ಮಸಣದ ಹೂ ಸಿನಿಮಾದಲ್ಲಿ ಅಂಬರೀಷ್ ಜೊತೆಗೆ ಅಪರ್ಣ ಅವರು ನಟಿಸ್ತಾರೆ. ಈ ಸಿನಿಮಾ ಒಳ್ಳೆಯ ಹೆಸರನ್ನೇ ತಂದು ಕೊಡುತ್ತೆ. ಜೊತೆಗೆ ಪುಟ್ಟಣ್ಣ ನಿರ್ದೇಶನದ ಕೊನೆಯ ಸಿನಿಮಾವೂ ಕೂಡ ಇದಾಗುತ್ತೆ. ಜೊತೆಗೆ ಅಪರ್ಣ ಅವರ ಮೊದಲ ಚಿತ್ರವೂ ಕೂಡ ಇದಾಗುತ್ತೆ. ಅಪರ್ಣ ಅವರ ಸಾಮರ್ಥ್ಯದ ಬಗ್ಗೆ ತಿಳಿದಿದ್ದಂಥ ಕಾರಣದಿಂದ ಮಗಳಿಗೆ ಮದುವೆ ಮಾಡಬೇಡಿ ಅಂತಲೂ ಕೂಡ ಪುಟ್ಟಣ್ಣವರು ಪದೇ ನಾರಾಯಣ ಸ್ವಾಮಿಗೆ ಹೇಳ್ತಿದ್ರು. ಆಕೆ ನಟಿಯಾಗಿ ಮುಂದುವರಿಲಿ, ಬೇಡ, ಆಕೆಯ ಬದುಕನ್ನು ಇಲ್ಲೇ ಚೂಟಬೇಡಿ ಅಂತೇಳ್ಬಿಟ್ಟು ಸಾಕಷ್ಟು ಸಲ ಹೇಳಿದ್ರಂತೆ. ಬಟ್ ನಾರಾಯಣ ಸ್ವಾಮಿ ಅವರಿಗೆ ಸಹಜವಾಗಿ ಇಷ್ಟ ಇರಲಿಲ್ಲ. ಆಮೇಲೆ ಆ ಕಾಲದ ಪತ್ರಕರ್ತರು ಅವರಿಗೆ ಆಗಲೇ ಒಂದಷ್ಟು ಒಳಸುಳಿವುಗಳು ಗೊತ್ತಿತ್ತು, ಚಿತ್ರರಂಗ ಹೇಗೆ ಏನು ಅನ್ನೋದು ಗೊತ್ತಿತ್ತು. ಹಾಗಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ. ನಿರಂತರವಾದಂಥ ಪ್ರಯತ್ನವನ್ನೇ ಮಾಡ್ತಾ ಬರ್ತಿದ್ರು ಅಪರ್ಣ. ಬಟ್ ಅವರಿಗೆ ಚಿತ್ರರಂಗದ ಬಗ್ಗೆ ಅಷ್ಟು ಆಸಕ್ತಿಯೂ ಕೂಡ ಇರಲಿಲ್ಲ. ಯಾಕಂತ ಹೇಳಿದ್ರೆ ತಂದೆಯ ವಿರೋಧ ಇದ್ದಿದ್ದರಿಂದ ಹೆಚ್ಚು ಆಸಕ್ತಿ ಇರಲಿಲ್ಲ. ಹಾಗಾಗಿ ಆದರೆ ಆಯಿತು, ಮಾಡಿದರೆ ಆಯಿತು, ಸಿಕ್ಕಿದ್ರೆ ಅವಕಾಶ ಮಾಡೋದು, ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಆಗೋದು ಅಂತ ಹೇಳ್ಬಿಟ್ಟು 1984ರಲ್ಲಿ ಬಂದಂತಹ ಈ ಮಸಣದ ಹೂ ಸಿನಿಮಾದಲ್ಲಿ ನಟಿಸ್ತಾರೆ. ಇದಾದ ಬಳಿಕ ಈಕೆಯನ್ನು ಮತ್ತೆ ಈ ಬಣ್ಣದ ಲೋಕ ಅಥವಾ ಈ ವಿಶೇಷ ಜಗತ್ತಿಗೆ ಕರ್ಕೊಂಡು ಬಂದಿದ್ದು ಈಕೆಯ ನಿರೂಪಣೆ. ಹೌದು, ಅಪರ್ಣ ಅವರು ನಿರೂಪಣೆ ಮಾಡೋದ್ರಲ್ಲಿ ಎತ್ತಿದ ಕೈ. ಈ ನಿರೂಪಣೆಯೇ ಇವರಿಗೆ ಬದುಕನ್ನು ಮತ್ತೊಂದು ಹಂತಕ್ಕೆ ಕರ್ಕೊಂಡು ಹೋಗಿದ್ದು ಅಂತಲೇ ಹೇಳ್ಬೋದು. 1966-67ರಲ್ಲಿ ಜನಿಸುವಂತಹ ಅಪರ್ಣ ಅವರು 1989ರಲ್ಲಿ ನಿರೂಪಕಿಯಾಗಿ ಅಥವಾ ರೇಡಿಯೋ ಜಾಕಿಯಾಗಿ ಸೇರಿಕೊಳ್ತಾರೆ. ಅಲ್ಲಿಂದ ಇವರ ಬದುಕು ಕಂಪ್ಲೀಟಾಗಿ ಬದಲಾಗ್ತಾ ಹೋಗುತ್ತೆ. ಈ ಹಂತದಲ್ಲಿ ಅಪರ್ಣಗೆ ಮದುವೆ ಮಾಡಬೇಡಿ ಅಂತೇಳಿ ಪುಟ್ಟಣ್ಣ ಹೇಳಿದ್ರಲ್ವಾ, ಆ ಮಾತು ಬಹುಶಃ ಮೊದಲನೇ ಮದುವೆ ವಿಚಾರದಲ್ಲಿ ನಿಜವಾಗುತ್ತೆ. ಹೌದು, ಮೊದಲನೇ ಮದುವೆ ಆಗಿತ್ತು, ಇದು ಎರಡನೇ ಮದುವೆ. ಈಗ ಅಪರ್ಣ ಅವರು ಇರುವಂಥದ್ದು ಎರಡನೇ ಪತಿಯ ಜೊತೆಗೆ. 39ನೇ ವರ್ಷಕ್ಕೆ ಅಪರ್ಣ ಅವರು ಎರಡನೇ ಮದುವೆ ಆಗ್ತಾರೆ. ಅದಕ್ಕಿಂತ ಮುಂಚೆ ಮೊದಲನೇ ಮದುವೆಯನ್ನು ಆಗಿರ್ತಾರೆ. ಆ ಮೊದಲನೇ ಮದುವೆ ಆದಂಥ ವ್ಯಕ್ತಿಯ ಜೊತೆಗೆ ಹೆಚ್ಚು ಕಾಲ ಸಂಸಾರವನ್ನು ಸಾಗಿಸೋಕೆ ಅಪರ್ಣ ಅವರಿಗೆ ಸಾಧ್ಯವಾಗೋದಿಲ್ಲ. ಕಾರಣ, ಆತ ಮನುಷ್ಯನಾಗಿರಲಿಲ್ಲ ಅನ್ನೋದನ್ನು ಸಾಕಷ್ಟು ಸ್ನೇಹಿತರ ಜೊತೆಗೆ ಅಪರ್ಣ ಹೇಳಿಕೊಳ್ತಾರಂತೆ. ಯಾಕೆ? ಮದುವೆ ಆದಂತಹ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆನಂತರ ಆತನಿಗೆ ವಿಪರೀತವಾದಂತಹ ಪೊಸೆಸಿವ್ನೆಸ್ ಕಾಡೋದಕ್ಕೆ ಶುರುವಾಗಿತ್ತು. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಅಪರ್ಣ ಏನೇ ಮಾಡಿದರೂ ಕೂಡ ತಪ್ಪು, ಅಪರ್ಣ ಏನೇ ಮಾಡಿದರೂ ಕೂಡ ಸರಿ ಇಲ್ಲ, ಅಪರ್ಣ ಏನೇ ಮಾಡಿದರೂ ಕೂಡ ರಾಂಗ್ ಅನ್ನೋ ರೀತಿಯಲ್ಲಿ ಆಯ್ತಂತೆ. ಅಪರ್ಣ ಅವರು ಆ ಕಾಲದಲ್ಲಿ ಆಗಲೇ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದರು ರೇಡಿಯೋ ಜಾಕಿಯಾಗಿ. ಜೊತೆಗೆ ಚಿತ್ರರಂಗದಲ್ಲೂ ಕೂಡ ಒಂದಷ್ಟು ಅವಕಾಶಗಳನ್ನು, ಆಗಾಗ ಚಿಕ್ಕ ಪುಟ್ಟ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ತಾ ಇದ್ರು. ಬಟ್ ಇದ್ಯಾವುದನ್ನು ಕೂಡ ಆತನಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಜೊತೆಗೆ ಚಿಕ್ಕದೊಂದು ಅನುಮಾನವೂ ಕೂಡ ಆತನಿಗೆ ಇತ್ತು ಅಂಥೇಳಿ. ಇನ್ನು ಅಪರ್ಣಗೆ ಮಕ್ಕಳಾಗಲಿಲ್ಲ ಅನ್ನುವಂಥದ್ದು ಕೂಡ ಆತನಿಗೆ ಮತ್ತು ಆತನ ಮನೆಯವರಿಗೆ ವಿಪರೀತವಾದಂಥ ಕೋಪ ತರಿಸಿತ್ತು. ಹೀಗಾಗಿ ನಿರಂತರವಾದಂತಹ ಟಾರ್ಚರನ್ನು ಅಪರ್ಣ ಅವರಿಗೆ ಕೊಡ್ತಿದ್ದ ಆತ ಯಾರು, ಮೊದಲ ಪತಿ ಅನ್ನುವಂಥದ್ದು ಒಂದು ಮಾಹಿತಿ ಅವರ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರು. ಈ ವಿಪರೀತವಾದಂಥ ಕಾಟ ಯಾವುದು, ಒಂದು ಕಡೆಯಿಂದ ಸಂಸಾರದ್ದು, ಮತ್ತೊಂದು ಕಡೆಯಿಂದ ಗಂಡನದ್ದು, ಮತ್ತೊಂದು ಕಡೆಯಿಂದ ಮಗು ಬೇಕು ಅನ್ನೋಂಥ ಕಾಟ, ಇವೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಹಿಂಸೆಯಾಗಿ ಹೋಯಿತು ಅಪರ್ಣ ಅವರಿಗೆ. ಇದೇ ಸಂದರ್ಭದಲ್ಲಿ ಇದರಿಂದ ಮುಕ್ತಿ ಬೇಕು ಅಂತೇಳಿ ಬಯಸಿದಂಥ ಅಪರ್ಣಗೆ ಸಿಕ್ಕಿದ್ದೇ ನಾಗರಾಜ್ ವಸ್ತಾರೆ ಅವರು. ಹೌದು, ಯಾವಾಗ ನಾಗರಾಜು ಅವರ ಸ್ನೇಹ ಶುರುವಾಗುತ್ತೋ ನಂತರ ಅಪರ್ಣ ನಿಧಾನವಾಗಿ ತಮ್ಮ ಮದುವೆಯ ಬಾಂಧವ್ಯದಿಂದ ಹೊರಗಡೆ ಬರುವಂಥ ತೀರ್ಮಾನಕ್ಕೆ ಬರ್ತಾರೆ. 2 ವರ್ಷ ಮದುವೆಯಾಗಿ 2 ವರ್ಷಗಳ ಕಾಲ ಅವನ ಜೊತೆಗೆ, ಮೊದಲ ಗಂಡನ ಜೊತೆಗೆ ಇರ್ತಾರೆ. ನಂತರ ಅಲ್ಲಿಂದ ಹೊರಗಡೆ ಬಂದು ಒಂದಷ್ಟು ವರ್ಷಗಳ ಕಾಲ ಯಾರು ಈ ನಾಗರಾಜ್ ವಸ್ತಾರೆ ಮತ್ತು ಅಪರ್ಣ ಅವರು ಸ್ನೇಹಿತರಾಗಿರ್ತಾರೆ. ನಂತರ ಸ್ನೇಹದಿಂದ ಪ್ರೀತಿಯಾಗುತ್ತೆ, ಪ್ರೀತಿಯಿಂದ ಮದುವೆ ಆಗ್ತದೆ. ಅಂತಿಮವಾಗಿ 39ನೇ ವಯಸ್ಸಿಗೆ ಇವರಿಬ್ಬರು ಕೂಡ ಮದುವೆಯನ್ನು ಮಾಡಿಕೊಳ್ತಾರೆ. ನಾಗರಾಜ್ ವಸ್ತಾರೆ ಮತ್ತು ಅಪರ್ಣ ಅವರು ಮದುವೆಯನ್ನು ಆಗ್ತಾರೆ. ಮದುವೆ ಆದ ಬಳಿಕ ಅಪರ್ಣ ಅವರ ಬದುಕು ಮತ್ತಷ್ಟು ವಿಶೇಷವಾಗಿ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾಗರಾಜ್ ವಸ್ತಾರೆ ಮತ್ತು ಅಪರ್ಣ ಒಂದೇ ರೀತಿಯಾದಂಥ ಚಿಂತನೆಯಲ್ಲಿ ಇರೋರು ಮತ್ತು ಸಾಹಿತ್ಯ ಕ್ಷೇತ್ರದ ಬಗ್ಗೆ ವಿಪರೀತವಾದಂಥ ಒಲವನ್ನು ಹೊಂದಿರೋರು. ಈ ಕಾರಣಕ್ಕೋಸ್ಕರ ಅಪರ್ಣ ಅವರ ಎಲ್ಲ
ಕಲೆಗೆ ಎಲ್ಲ ಅವಕಾಶಗಳಿಗೆ ನೀರೆರೆದು ಪೋಷಿಸಿದಂಥ ನಾಗರಾಜ್ ವಸ್ತಾರ್ ಅವರು ಅಪರ್ಣ ಅವರು ಇವತ್ತು ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬೆನ್ನೆಲುಬಾಗಿ ಇದ್ರು ಅನ್ನೋದು ಕೂಡ ಸತ್ಯ. ಇಲ್ಲಿ ಇನ್ನೂ ಕೂಡ ಮಕ್ಕಳಾಗಿಲ್ಲ ಇವರಿಬ್ಬರಿಗೆ, ಯಾರಿಗೆ, ನಾಗರಾಜ್ ವಸ್ತಾರ್ಗೆ ಮತ್ತು ಅಪರ್ಣಗೆ ಮಕ್ಕಳಾಗಿಲ್ಲ. ಇದೇ ಕಾರಣಕ್ಕೆ ಅಪರ್ಣ ಒಂದು ಚಿಂತನೆಯನ್ನು ಮಾಡಿದರು, ನಿರೂಪಣೆ ಶಾಲೆಯನ್ನು ಶುರು ಮಾಡಬೇಕು. ಆಗ ಒಂದಷ್ಟು ಮಕ್ಕಳುಗಳು ಬರ್ತಾರಲ್ಲ, ಅವರನ್ನೇ ನನ್ನ ಮಕ್ಕಳು ಅಂತೇಳಿ ಪ್ರೀತಿಸಬಹುದು ಅಂತೇಳಿ ಅಂದ್ಕೊಂಡಿದ್ರು. ಬಹುಶಃ ದೇವರು ಇವರಿಗೆಲ್ಲವನ್ನು ಕೂಡ ಕೊಟ್ಟಿದ್ದ, ಒಂದಷ್ಟು ಅನ್ನು ಕಿತ್ಕೊಂಡಿದ್ದ. ಆ ಕಿತ್ಕೊಂಡದ್ರಲ್ಲಿ ಈ ಮಗುವನ್ನು ಅಂತ ವಿಚಾರವನ್ನು ಕಿತ್ಕೊಂಡಿದ್ದ, ಮೊದಲ ಗಂಡನಿಂದ ಸಿಗಬೇಕಾದಂಥ ಪ್ರೀತಿಯನ್ನು ಕಿತ್ಕೊಂಡಿದ್ದ, ಬದುಕಿನಲ್ಲಿ ಸಿಗಬೇಕಾದಂಥ ಖುಷಿಯನ್ನು ಕಿತ್ಕೊಂಡಿದ್ದ, ಬದುಕಿನಲ್ಲಿ ಸಿಗಬೇಕಾಗಿದ್ದಂಥ ಆರೋಗ್ಯವನ್ನು ಕಿತ್ಕೊಂಡಿದ್ದ. ಅಂತಿಮವಾಗಿ ಕೇವಲ 57ನೇ ವಯಸ್ಸಿಗೆ ಅಥವಾ 57 ವರ್ಷಕ್ಕೆ ಇವರ ಬದುಕಿನ ಜೀವನದ ಆಟವನ್ನೇ ನಿಲ್ಲಿಸಿಬಿಟ್ಟಿದ್ದ ದೇವರು. ಅಂತಿಮವಾಗಿ ಇವತ್ತು ಅಪರ್ಣ ನಮ್ಮ ಜೊತೆಗಿಲ್ಲ, ಅವರಿಗೆ ಮಕ್ಕಳು ಕೂಡ ಯಾರೂ ಇಲ್ಲ, ಆಗಲಿಲ್ಲ. ಅದರ ಬಗ್ಗೆ ಅವರು ಎಲ್ಲೂ ಕೂಡ ನೋವನ್ನು ಕೂಡ ತೋಡಿಸ್ಕೊಂಡಿಲ್ಲ. ಅವರ ಸಹಜವಾಗಿ ಮಗು ಆಗಬೇಕು, ಮಗು ಬೇಕು ಅನ್ನುವಂತಹ ಬಯಕೆ ಯಾವ ತಾಯಿಗಿರೋದಿಲ್ಲ ಹೇಳಿ, ಯಾವ ಗಂಡ ಹೆಂಡತಿಗಿರೋದಿಲ್ಲ ಹೇಳಿ. ಹಾಗೆ ಇಲ್ಲೂ ಕೂಡ ಇತ್ತು, ಬಟ್ ಆದರೆ ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಒಬ್ರಿಗೊಬ್ಬರು, ನಾಗರಾಜ್ ವಸ್ತಾರಿಗೆ ಅಪರ್ಣ, ಅಪರ್ಣಗೆ ನಾಗರಾಜ್ ವಸ್ತಾರೆ ಪರಸ್ಪರ ಮಗುವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಜೀವನವನ್ನು ಸಾಗಿಸ್ತಾ ಬಂದರು. ಬಟ್ ಇನ್ನು ಮೇಲೆ ನಾಗರಾಜ್ ವಸ್ತಾರ್ ಅವರ ಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದನ್ನು ನಾವು ಜಸ್ಟು ಇಮ್ಯಾಜಿನ್ ಮಾಡಿಕೊಳ್ಳಬೇಕು. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಬದುಕು ಮೂವ್ ಆನ್ ಆಗ್ತಾನೆ ಇರಬೇಕು. ಯಾರದೇ ಆದರೂ ಕೂಡ ಇದು ಅನಿಶ್ಚಿತತೆ ಬಂದೇ ಬರುತ್ತೆ. ಇವತ್ತು ಅವರು, ನಾಳೆ ನಾವು, ಪ್ರತಿಯೊಬ್ಬರು ಕೂಡ. ಆದರೆ ಅಪರ್ಣ ಅವರ ಮಾಡಿದ ಸಾಧನೆ, ಅವರು ಎದುರಿಸಿದಂಥ ಸವಾಲುಗಳು ಒಂದಲ್ಲ ಎರಡಲ್ಲ, ಅದು ಮಾತ್ರ ಅಜರಾಮರ, ಅದು ಮಾತ್ರ ಅಳಿಸದೆ ಉಳಿಯುವಂಥದ್ದು ಅಂತೇಳಿ ಹೇಳ್ತಾ, ಅಪರ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ, ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಅಪರ್ಣ ಅವರ ಈ ಬದುಕಿನ ಇನ್ನೊಂದು ಆಯಾಮದ ಬಗ್ಗೆ ಕೇಳಿದಾಗ ನಿಮಗೇನು ಅನ್ನಿಸ್ತಿದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.